ಪಕ್ಷದಲ್ಲಿ ಇದ್ದುಕೊಂಡೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಶಾಸಕ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಇವತ್ತು ಬೃಹತ್ ಬಲ ಪ್ರದರ್ಶನಕ್ಕೆ ಕೂಡ ಮುಂದಾಗಿರುವಂತದ್ದು. ಸಚಿವ ಸ್ಥಾನ ನೀಡೋಕೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಿದ್ದಾರೆ. ಮಾನವ ಬಂಧುತ್ವ ವೇದಿಕೆಯಡಿ ಇವತ್ತು ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನು ಕೂಡ ಕೈಗೊಂಡಿದ್ದಾರೆ. ಬುದ್ಧಿಜೀವಿಗಳು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಬೆಳಗಾವಿಯಿಂದ ರಾತ್ರಿ ಬೆಂಗಳೂರಿನಂತ ನೂರಾರು ಕಾರ್ಯಕರ್ತರು ಈಗಾಗಲೇ ಹೊರಟಿದ್ದಾರೆ. ಬಸ್ಸು, ರೈಲುಗಳಲ್ಲಿ ಈಗಾಗಲೇ ಬೆಂಗಳೂರಿನತ್ತ ಬೆಂಬಲಿಗರು ಬರ್ತಾ ಇದ್ದಾರೆ. ಇನ್ನು ಕಾರ್ಯಕರ್ತರು ಈಗಾಗಲೇ ಪ್ರಯಾಣವನ್ನ ಬೆಳೆಸಿದ್ದು ಬೆಂಗಳೂರು ನಗರ, ಗ್ರಾಮಾಂತರ, ಬೆಳಗಾವಿ, ಕೋಲಾರ, ತುಮಕೂರು, ಮೈಸೂರು, ಹಾಸನ, ಚಿತ್ರದುರ್ಗ, ರಾಯಚೂರಿನಿಂದ ಬೆಂಬಲಿಗರು ಆಗಮಿಸುವಂತ ನಿರೀಕ್ಷೆ ಇದೆ. ಇನ್ನು ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಎಐಸಿಸಿ ಸೆಕ್ರೆಟರಿ ಹುದ್ದೆಗೆ ಈಗಾಗಲೇ ರಿಸೈನ್ ಅನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಇನ್ನು ರಾಜೀನಾಮೆಯನ್ನ ನೀಡಿ ತಮ್ಮ ಅಸಮಾಧಾನವನ್ನ ಕೂಡ ಸತೀಶ್ ಜಾರಕಿಹೊಳಿ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಸತೀಶ್ ಜಾರಕಿಹೊಳಿ ಭಾಗವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಹಾಗೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಕೂಡ ಕೈಗೊಂಡಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಂಬಲಿಗರು ತಮ್ಮ ಬಲ ಪ್ರದರ್ಶನವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಇನ್ನು ಪಕ್ಷದಲ್ಲಿ ಇದ್ಕೊಂಡೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನುವಂತ ಮಾತು ಈಗ ಸದ್ಯ ಸತೀಶ್ ಜಾರಕಿಹೊಳಿ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಇವತ್ತು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಈಗಾಗಲೇ ಬೆಳಗಾವಿಯಿಂದ ನೂರಾರು ಕಾರ್ಯಕರ್ತರು ಬೆಂಗಳೂರಿನತ್ತ ತಮ್ಮ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಈಗಾಗಲೇ ಬೆಂಗಳೂರಿನತ್ತ ನೂರಾರು ಕಾರ್ಯಕರ್ತರು, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕಾರ್ಯಕರ್ತರು ಬರ್ತಾ ಇದ್ದಾರೆ, ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಯಾವೆಲ್ಲ ನಿಟ್ಟಿನಲ್ಲಿ ಅವರು ಪ್ರತಿಭಟನೆಯನ್ನ ಕೈಗೊಳ್ಳಬಹುದು? ಸತೀಶ್ ಜಾರಕಿಹೊಳಿ ಈ ಸಂಬಂಧಪಟ್ಟಂತೆ ಏನಾದರೂ ಪ್ರತಿಕ್ರಿಯೆಯನ್ನ ನೀಡಿದ್ದಾರಾ? ಏನ್ ಮಾಹಿತಿ ಸಿಗ್ತಾ ಇದೆ ಸಹದೇವ್? ಲೀನಶ್ರೀ, ಇದು ಏನು ಇವತ್ತು ಕಳೆದ ರಾತ್ರಿಯೇ ಈ ಒಂದು ಮಾನವ ಬಂಧುತ್ವ ವೇದಿಕೆಯಿಂದ ಕೆಲವೊಂದಿಷ್ಟು ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲಾ ಸಂಘಟನೆಯ ಕಾರ್ಯಕರ್ತರು ಕೂಡ ಬೆಂಗಳೂರಿನಂತ ಮುಖ ಮಾಡಿದ್ದಾರೆ. ಉದ್ದೇಶ ಏನಂತಂದ್ರೆ ಸದ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಒಂದು ಆಗ್ರಹವನ್ನ ಇಟ್ಕೊಂಡು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ರಾಯಚೂರು, ಬಳ್ಳಾರಿ ಸೇರಿದಂತೆ ಬೆಳಗಾವಿಯಿಂದನೂ ಕೂಡ ಏನು ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದೆ. ಎಲ್ಲರದ್ದು ಒತ್ತಾಯ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸಚಿವ ಸ್ಥಾನವನ್ನ ನೀಡಬೇಕನ್ನೋದು. ಮುಖ್ಯವಾಗಿ ಈ ಒಂದು ಮಾನವ ಬಂಧುತ್ವ ವೇದಿಕೆ ಏನಿದೆ, ಇದು ಈ ಹಿಂದಿನಿಂದಲೂ ಕೂಡ ಸಮಾಜದಲ್ಲಿ ಏನು ಮೌಢ್ಯಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಒಂದು ರಾಜಕೀಯ ಒಂದು ಕಾರ್ಯಕ್ರಮದ ವಿರುದ್ಧ ಹೋರಾಟ, ರಾಜಕೀಯ ನಾಯಕರ ವಿರುದ್ಧ ಹೋರಾಟಕ್ಕೆ ಇಳಿದಿದೆ. ಅದರಲ್ಲಿ ಮುಖ್ಯವಾಗಿ ಮಾನವ ಬಂಧುತ್ವ ವೇದಿಕೆಯಲ್ಲಿ ಕಾಣಿಸಿಕೊಂಡವರು ಸತೀಶ್ ಜಾರಕಿಹೊಳಿ ಇವತ್ತು ಅವರ ಪರವಾಗಿಯೇ ಒಂದು ಹೋರಾಟಕ್ಕೆ ಇಳಿದಿದ್ದನ್ನ ನೋಡಿದ್ರೆ ರಾಜಕೀಯ ಪ್ರದರ್ಶನಕ್ಕೆ ಏನು ಪರೋಕ್ಷವಾಗಿ ಏನು ಈ ಒಂದು ಸತೀಶ್ ಜಾರಕಿಹೊಳಿ ಮುಂದಾದ್ರ ಅನ್ನೋ ಒಂದು ಪ್ರಶ್ನೆಗಳು ಎದ್ದು ಕಾಣುತ್ತವೆ. ಇವತ್ತು ಏನು ಫ್ರೀಡಂ ಪಾರ್ಕ್ ನಲ್ಲಿ 10 ಗಂಟೆಗೆ ಈ ಒಂದು ಪ್ರತಿಭಟನೆ ಆರಂಭವಾಗುತ್ತೆ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲಾ ಏನು ಖುದ್ದು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಬಳಗ ಆಗಿರ್ಬೋದು ಮತ್ತು ಈ ಒಂದು ಮಾನವ ಬಂಧುತ್ವ ವೇದಿಕೆ ಆಗಿರ್ಬೋದು, ಅದರ ನಂತರ ಬುದ್ಧಿಜೀವಿಗಳು ಅನ್ನೋ ಒಂದು ಏನು ಬುದ್ಧಿಜೀವಿಗಳಂತ ಹೇಳ್ತೇವೆ, ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆದರೆ ಈ ಕುರಿತು ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವ್ರನ್ನ ನಾವು ಕೇಳಿದ್ರೆ, ನಾನು ಇದರಲ್ಲಿ ಭಾಗಿಯಾಗ್ತಾ ಇಲ್ಲ, ಆದ್ರೆ ನಮ್ಮೆಲ್ಲ ಬೆಂಬಲಿಗರು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ರೆ ಅವ್ರಿಗೆ ಸಹಜವಾಗಿ ಏನು ಅಸಮಾಧಾನ ಇದೆ, ಹೀಗಾಗಿ ಪ್ರತಿಭಟನೆ ಮಾಡುವುದರ ಮೂಲಕ ಸಮ್ಮಿಶ್ರ ಸರ್ಕಾರಕ್ಕಾಗ್ಲಿ ಅಥವಾ ನನಗಾಗ್ಲಿ ಯಾವ ಒಂದು ಸೂಚನೆಯನ್ನ ನೀಡ್ತಾರೆ ಎಂಬುದನ್ನ ಕಾದ್ ನೋಡೋಣ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಅಂದ್ರೆ ಶಾಂತಿಯುತವಾಗಿ ನಡೆಯುವಂತಹ ಈ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕಾಗ್ಲಿ ಅಥವಾ ಸತೀಶ್ ಜಾರಕಿಹೊಳಿ ಅವ್ರಿಗಾಗ್ಲಿ ಏನಾದ್ರೂ ಹೊಸ ಸೂಚನೆಯನ್ನ ನೀಡ್ತಾರ ಎಂಬ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಏನು 10:30ಕ್ಕೆ ಆಗ್ಲಿರುವಂತಹ ಒಂದು ಪ್ರತಿಭಟನೆ ಕೊನೆಗೆ ಏನು ಒಂದು ಮನವಿ ಸಲ್ಲಿಸುವುದರ ಮೂಲಕ ಮಧ್ಯಾಹ್ನದವರೆಗೂ ಮುಕ್ತಾಯ ಆಗ್ಲಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಆದ್ರೆ ಯಾವ ರೀತಿಯಾಗಿ ಪ್ರತಿಭಟನೆಯ ರೂಪರೇಷೆ ಇರ್ತವೆ ಅನ್ನೋದನ್ನು ಮಾತ್ರ ಯಾವೊಬ್ಬ ಕಾರ್ಯಕರ್ತರು ಬಿಟ್ಟು ಕೊಡ್ತಾ ಇಲ್ಲ ಲೀನಶ್ರೀ ಇದರಲ್ಲಿ.
ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.